ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಜಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ಯುರೋಪಿಯನ್ ಕಂಟ್ರಿ ಎಸ್ಟೋನಿಯಾದ ಟೆಕ್ನಾಲಜಿ ಭಾರತಕ್ಕೆ ಸಿಗ್ತಾ ಇದೆ. ಹಾಗೂ ಈ ಟೆಕ್ನಾಲಜಿ ಬಹಳ ಹೆಚ್ಚು ವಿಶೇಷವಾಗಿರಲಿದೆ. ಯಾಕಂದ್ರೆ ಭಾರತದ ಆರ್ಮಿಯು ಇದನ್ನ 10,000ರಷ್ಟು ಇರುವ ನಮ್ಮ ಎಲ್ಲಾ ಮಿಲಿಟರಿ ವೆಹಿಕಲ್ಸ್ಗಳಲ್ಲಿ ಇನ್ಸ್ಟಾಲ್ ಮಾಡುವುದಕ್ಕಾಗಿ ಡಿಸೈಡ್ ಮಾಡಿದ್ದಾರೆ. ಸೊ ಗೆಳೆಯರೆ, ಈ ವಿಡಿಯೋ ಬಹಳ ಚಿಕ್ಕದಾಗಿರಲಿದೆ. ಅದಕ್ಕಾಗಿ ಇದನ್ನ ಕೊನೆವರೆಗೂ ನೋಡಿ. ಹಾಗೂ ಹೊಸದಾಗಿ ಚಾನೆಲ್ಗೆ ಯಾರು ಬಂದಿದ್ದೀರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಇತ್ತೀಚೆಗೆ ಭಾರತದ ಕಾನ್ಪುರ್ ಮೂಲದ ಕಂಪನಿ MKU ಲಿಮಿಟೆಡ್ ಎಸ್ಟೋನಿಯನ್ ಟೆಕ್ನಾಲಜಿ ಕಂಪನಿ ವೇಗ್ ವಿಸಾರ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿದೆ. ಹಾಗೂ ಇವರ ಹತ್ತಿರ ಅಡ್ವಾನ್ಸ್ಡ್ ಸಿಚುವೇಶನಲ್ ಅವೇರ್ನೆಸ್ ಸಿಸ್ಟಮ್ ಅನ್ನೋ ಅತ್ಯಂತ ಶಕ್ತಿಯುತ ತಂತ್ರಜ್ಞಾನವಿದೆ. ಇದನ್ನ ಸಂಕ್ಷಿಪ್ತವಾಗಿ MRSAS ಅಂತಾನೂ ಕರೆಯುತ್ತಾರೆ. ಇದರರ್ಥ ಮಿಕ್ಸ್ಡ್ ರಿಯಾಲಿಟಿ ಸಿಚುವೇಶನಲ್ ಅವೇರ್ನೆಸ್ ಸಿಸ್ಟಮ್ ಆಗಿದೆ. ಇದನ್ನ ನೀವು ಒಂದು ರೀತಿಯ ಮುಖ ಕವಚ ಅಂದ್ರೆ ಒಂದು ಹೆಲ್ಮೆಟ್ ಅಂತಾನೆ ಹೇಳಬಹುದು. ಇದು ಎಷ್ಟೊಂದು ಹೆಚ್ಚು ಅಡ್ವಾನ್ಸ್ಡ್ ಆಗಿದೆ ಅಂದ್ರೆ ಇದು ಅನ್ಪ್ಯಾರಲಲ್ ಸಿಚುವೇಶನಲ್ ಅವೇರ್ನೆಸ್ ಅನ್ನ ನಿಮಗೆ ತೋರಿಸುತ್ತದೆ. ಒಂದಂತೂ ನಮಗೆ ಆರ್ಮರ್ಡ್ ಟ್ಯಾಂಕ್ ಅಲ್ಲಿ ಕೂತ್ಕೊಂಡು ಪೂರ್ತಿ ಬ್ಯಾಟಲ್ ಗ್ರೌಂಡ್ ನ ವ್ಯೂ ತಗೊಳ್ಳೋದು ಬಹಳ ಇಂಪಾಸಿಬಲ್ ಇದೆ. ಒಂದ್ ವೇಳೆ ಈ ರೀತಿಯ ಹೆಲ್ಮೆಟ್ ಅನ್ನ ಇಂಡಿಯನ್ ಆರ್ಮಿಯ ಸೈನಿಕರಿಗೆ ಅಳವಡಿಸಿದ್ರೆ ಆಗ ಇದರಿಂದ ನಾವು ಅವರಿಗೆ ಆರಾಮಾಗಿ ಪೂರ್ತಿ ಸರೌಂಡಿಂಗ್ ಆಂಗಲ್ಸ್ ಅನ್ನ ವರ್ಚುವಲ್ ಡೋಮ್ ವ್ಯೂ ಅನ್ನ ಕೊಡಬಹುದು. ಇದು ಇಲ್ಲಿಗಷ್ಟೇ ಸೀಮಿತವಾಗಿಲ್ಲ. ಇನ್ಫ್ಯಾಕ್ಟ್ ಇದರಲ್ಲಿ ಓವರ್ಲಿ ಲೈವ್ ಡೇಟಾ ಆಗುತ್ತಲೇ ಇರ್ತದೆ. ಸಿಚುವೇಶನ್ ಅವೇರ್ನೆಸ್, ಡಿಸೈನ್ ಮೇಕಿಂಗ್ ಕೆಪಾಬಿಲಿಟೀಸ್ ಎಲ್ಲವುಗಳು ಕಾಣಿಸುತ್ತದೆ. ಪೂರ್ಣ ರೀತಿಯಲ್ಲಿ ಇದರ ಡಿಸೈನ್ ಕೂಡ ಮಾಡ್ಯುಲರ್ ಹಾಗೂ ರಿಲಯಬಲ್ ಇದೆ. ರಗ್ ಅಂಡ್ ಡ್ಯೂರೇಬಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ಇನ್ಫ್ಯಾಕ್ಟ್ ನ್ಯಾಟೋನು ಕೂಡ ಇದಕ್ಕೆ ಕಂಪ್ಲೈನ್ಸ್ ಕೊಟ್ಟಿದೆ, ಸರ್ಟಿಫಿಕೇಶನ್ ಅನ್ನ ಕೊಟ್ಟಿದೆ. ಅಷ್ಟೊಂದು ಪರಿಣಾಮಕಾರಿಯಾಗಿರುವ ಟೆಕ್ನಾಲಜಿ ಇದಾಗಿದೆ. ಹಾಗೂ ಇದರ ಎಲ್ಲಕ್ಕಿಂತ ವಿಶೇಷತೆನೇ ಸಿ ಥ್ರೂ ಆರ್ಮರ್ ಕೆಪಾಬಿಲಿಟಿ. ಅದು ಯಾವುದೇ ಪ್ರಕಾರದ ಆರ್ಮರ್ ಆಗಿರಲಿ, ಈ ಹೆಲ್ಮೆಟ್ ಅನ್ನ ಧರಿಸಿದವರು ಆಟೋಮೆಟಿಕ್ಲಿ ಬಹುತೇಕ 1.5 ಕಿಲೋಮೀಟರ್ ವರೆಗೂ ಪೂರ್ತಿ ಬ್ಯಾಟಲ್ ಗ್ರೌಂಡ್ ನ ಏರಿಯಾವನ್ನ ಇದು ಸ್ಕ್ಯಾನ್ ಮಾಡಬಹುದು. ಹಾಗೂ ಇದರಲ್ಲಿ ಪ್ರತಿಯೊಂದು ಅಲ್ಟ್ರಾ ಲೋ ಲಿಟೆನ್ಸಿಯೊಂದಿಗೆ ಸೆನ್ಸರ್ ಫ್ಯೂಷನ್ ಟೆಕ್ನಾಲಜಿಯನ್ನ ಉಪಯೋಗಿಸಲಾಗಿದೆ. ಸೊ ಇದರಿಂದ ಧರಿಸುವಂತ ಹೆಲ್ಮೆಟ್ ಅಲ್ಲಿ ಪ್ರತಿಯೊಬ್ಬ ಶತ್ರುಗಳ ಚಲನವಲನಗಳನ್ನ ಟ್ರ್ಯಾಕ್ ಮಾಡಿ ಇದು ತೋರಿಸಲಿರುತ್ತದೆ. ಅಷ್ಟೊಂದು ಅಡ್ವಾನ್ಸ್ಡ್ ಇದಾಗಿದೆ. ಹಾಗೂ ಇನ್ನೊಂದು ಕಡೆಗೆ ನಮ್ಮ ಬೆಂಗಳೂರು ಬೇಸ್ಡ್ ಕಂಪ್ನಿ ಎಂತದೊಂದು ಮಾಡಿದೆ ಅಂದ್ರೆ ಅದರಿಂದ ಪೂರ್ಣ ರೀತಿಯಲ್ಲಿ ನಾವು ಸ್ವಾವಲಂಬಿ ಆಗಿರಲಿದ್ದೇವೆ. ಯಾಕಂದ್ರೆ ಇಲ್ಲಿಯವರೆಗೆ ಇಂಡಿಯನ್ ಆರ್ಮಿ ಹಾಗೂ ಏರ್ ಫೋರ್ಸ್ ತನ್ನ ರಿಕ್ವೈರ್ಮೆಂಟ್ ಅನ್ನ ಫುಲ್ಫಿಲ್ ಮಾಡುವುದಕ್ಕಾಗಿ ಎಲ್ಲವುಗಳನ್ನ ಇಂಪೋರ್ಟ್ ಮಾಡುತ್ತಿತ್ತು. ಆದ್ರೆ ಈಗ ಹಾಗಲ್ಲ. ಹಾಗೂ ಈ ವೆಹಿಕಲ್ ನ ಹೆಸರು ATV ಆಗಿದೆ, ಅಂದ್ರೆ ಆಲ್ ಟೆರೆನ್ ವೆಹಿಕಲ್. ನಮ್ಮ ಬೆಂಗಳೂರು ಬೇಸ್ಡ್ ಏಥಾನ್ ಅನ್ನೋ ಹೆಸರಿನ ಒಂದು ಕಂಪನಿಯು ಫೈನಲಿ ಭಾರತದ ಎಲ್ಲಕ್ಕಿಂತ ಮೊದಲು ಹಾಗೂ ಬಹಳಷ್ಟು ಹೆಚ್ಚು ಅಡ್ವಾನ್ಸ್ಡ್ ATV ಅನ್ನ ಮಾಡಿ ತಯಾರಿಸಿದ್ದಾರೆ. ಹಾಗೂ ನಮ್ಮ ಇಂಡಿಯನ್ ಆರ್ಮಿಗೆ ಈಗ ಪೆಟ್ರೋಲಿಂಗ್, ರಿಕನೆಸನ್ಸ್, ಟ್ರಾನ್ಸ್ಪೋರ್ಟೇಷನ್ಗಾಗಿ ಇದು ಚೀನಾ ಗಡಿ ಪ್ರದೇಶಗಳಲ್ಲಿ ಬೆಟ್ಟದ ಭೂ ಪ್ರದೇಶದಲ್ಲಿ ಏರಲಂತೂ ಸಂಪೂರ್ಣ ವರದಾನನೇವಾಗಿದೆ. ಖಂಡಿತ ಈಗಂತೂ ಭಾರತದಲ್ಲಿ 2 ಹೊಸ ಟೆಕ್ನಾಲಜಿ ಬರಲಿವೆ. ಹಾಗೂ ಈ ಸಿಚುವೇಶನಲ್ ಅವೇರ್ನೆಸ್ ಹೆಲ್ಮೆಟ್ ಇರುವಂತಹದ್ದು ಇದಂತೂ ಈ ಬ್ಯಾಟಲ್ ಗ್ರೌಂಡ್ ಅನ್ನ ಸಂಪೂರ್ಣವಾಗಿ ಬದಲಾಯಿಸಲಿದೆ. ಆದಷ್ಟು ಬೇಗ ಇದರ 10,000 ಆರ್ಡರ್ ಅನ್ನ ಪ್ಲೇಸ್ ಮಾಡಲಾಗುವುದು. ಸೊ ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಹಾಗೂ ಭಾರತಕ್ಕೆ ಸಂಬಂಧಪಟ್ಟಿರುವಂತಹ ಇಂತಹ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.